ಬಹಳ ಸುಂದರವಾಗಿರತಕ್ಕಂಥ ದೇವಸ್ಥಾನ. ಈ ಒಂದು ಹೋಬಳಿಯಲ್ಲಿ ಬಹುಶಃ ಇತಿಹಾಸದಲ್ಲಿ ಇದು ಮೊದಲನೇ ಸತಿ ಆಗ್ತಾ ಇರತಕ್ಕಂಥ ಒಂದು ಶಾಶ್ವತವಾಗಿ ನಿಲ್ತಕ್ಕಂಥ ಒಂದು ಕಲ್ಲಿನ ಒಂದು ದೊಡ್ಡ ಬೃಹತ್ ಆಗಿರತಕ್ಕಂಥ ದೇವಸ್ಥಾನವನ್ನು ಮಾಡಿದ್ದಾರೆ ನಮ್ಮ ಗೋವಿಂದರಾಜು ಅವರು. ತಮ್ಮ ಸ್ವಂತ ದುಡ್ಡಿನಿಂದ ಪರಿಶ್ರಮ ಪಟ್ಟು ತಮ್ಮ ಸಂಪಾದನೆ ಎಲ್ಲವೂ ಕೂಡ ಭಗವಂತನಿಗೆ ಮೀಸಲಾಗಿಟ್ಟು ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಇದು ಕೆಲಸ ನಡ್ಕೊಂಡು ಬರ್ತಾ ಇದೆ. ಇನ್ನೂ ಕೆಲವು ದಿನಗಳ ಕೆಲಸ ಇದೆ. ಇಲ್ಲಿ ಈಗ ಪ್ರಥಮವಾಗಿ ಮುನೀಶ್ವರನ ಸ್ಥಾಪನೆಯನ್ನು ಮಾಡಿದ್ದಾರೆ. ಶಿವನಿಗೆ ಪ್ರಧಾನವಾಗಿ ಈ ಒಂದು ಕ್ಷೇತ್ರಕ್ಕೆ ಅಭಿಮಾನಿ ದೇವತೆ ಆಗಿರತಕ್ಕಂಥ ನಾವು ಮುನೀಶ್ವರ. ಆದ್ರಿಂದ ಮುನೀಶ್ವರನ ಒಂದು ಸ್ಥಾಪನೆ ಮೊದಲಾಗ್ಲಿ ಅಂತ ಹೇಳಿ ಮುನೀಶ್ವರನ ಮಾಡಿ ನಂತರದಲ್ಲಿ ಚಂದ್ರಮೌಳೇಶ್ವರನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ದಾರೆ. ಭಗವತಿ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಬಹಳ ಸುಂದರವಾಗಿರತಕ್ಕಂಥ ದೇವಸ್ಥಾನ. ಈ ಒಂದು ಹೋಬಳಿಯಲ್ಲಿ ಬಹುಶಃ ಇತಿಹಾಸದಲ್ಲಿ ಇದು ಮೊದಲನೇ ಸತಿ ಆಗ್ತಾ ಇರತಕ್ಕಂಥ ಒಂದು ಶಾಶ್ವತವಾಗಿ ನಿಲ್ತಕ್ಕಂಥ ಒಂದು ಕಲ್ಲಿನ ಒಂದು ದೊಡ್ಡ ಬೃಹತ್ ಆಗಿರತಕ್ಕಂಥ ದೇವಸ್ಥಾನವನ್ನು ಮಾಡಿದ್ದಾರೆ ನಮ್ಮ ಗೋವಿಂದರಾಜು ಅವರು. ತಮ್ಮ ಸ್ವಂತ ದುಡ್ಡಿನಿಂದ ಪರಿಶ್ರಮ ಪಟ್ಟು ತಮ್ಮ ಸಂಪಾದನೆ ಎಲ್ಲವೂ ಕೂಡ ಭಗವಂತನಿಗೆ ಮೀಸಲಾಗಿಟ್ಟು ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಇದು ಕೆಲಸ ನಡ್ಕೊಂಡು ಬರ್ತಾ ಇದೆ. ಇನ್ನೂ ಕೆಲವು ದಿನಗಳ ಕೆಲಸ ಇದೆ. ಇಲ್ಲಿ ಈಗ ಪ್ರಥಮವಾಗಿ ಮುನೀಶ್ವರನ ಸ್ಥಾಪನೆಯನ್ನು ಮಾಡಿದ್ದಾರೆ. ಶಿವನಿಗೆ ಪ್ರಧಾನವಾಗಿ ಈ ಒಂದು ಕ್ಷೇತ್ರಕ್ಕೆ ಅಭಿಮಾನಿ ದೇವತೆ ಆಗಿರತಕ್ಕಂಥ ನಾವು ಮುನೀಶ್ವರ. ಆದ್ರಿಂದ ಮುನೀಶ್ವರನ ಒಂದು ಸ್ಥಾಪನೆ ಮೊದಲಾಗ್ಲಿ ಅಂತ ಹೇಳಿ ಮುನೀಶ್ವರನ ಮಾಡಿ ನಂತರದಲ್ಲಿ ಚಂದ್ರಮೌಳೇಶ್ವರನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ದಾರೆ. ಭಗವತಿ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ.